ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ದೆಹಲಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ದೆಹಲಿಯ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ರಾಜಕೀಯ ಈ ಏರಿಳಿತದ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಕೊಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಮಂಜುನಾಥ್, ನಿಮ್ಮನ್ನು ಕೇಳೋದಾದ್ರೆ ದೆಹಲಿಯಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ ಅಂದ್ರೆ, ಈಗ ಬಿಹಾರ ಸೋಲಿನ ಬಗ್ಗೆ ಪರಾಮರ್ಶೆ ನಂತರ ಕರ್ನಾಟಕದ ಇಶ್ಯೂ ಬಗ್ಗೆ ಚರ್ಚೆ ಆಗುತ್ತೆ, ಶುರು ಆಗಿದೆಯಾ ಈಗ? ಇನ್ನೂ ಇಲ್ಲ ಶ್ವೇತಾ. ಮೊದಲ ಅಜೆಂಡಾದ ಪ್ರಮುಖ ಚರ್ಚೆ ಇವತ್ತಿನ ಮೊದಲ ಪಾಯಿಂಟ್ ಏನು ಅಂತ ಅಂದರೆ ಬಿಹಾರದ ವಿಚಾರವಾಗಿ. ಯಾಕಂದರೆ ಬಿಹಾರದ ಎಲ್ಲ ನಾಯಕರು ಕೂಡ, ಈವನ್ ಅವ್ರ ಪಾರ್ಟ್ನರ್ಸು ಕೂಡ ಬಂದಿರುವ ಕಾರಣಕ್ಕೋಸ್ಕರ, ಕೆಲವರು ಬಂದಿರೋ ಕಾರಣಕ್ಕೋಸ್ಕರ ಮೊದಲ ಆರಂಭ ಅದರಿಂದಲೇ ಆಗುತ್ತೆ. ಹೆಚ್ಚು ಕಡಿಮೆ 1 ಗಂಟೆ ಅದೇ ಚರ್ಚೆ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಹೊರಗಡೆ ಇನ್ನೂ ಆ ನಾಯಕರು ಕೂಡ ಹೊರಗಡೆ ಬಂದಿಲ್ಲ, ಹಾಗಾಗಿ ಇನ್ನೂ ಸಭೆ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಒಳಗಡೆಯಿಂದ ಬರ್ತಾ ಇರುವಂಥದ್ದು. ಆ ಬಿಹಾರಕ್ಕೆ ಕುರಿತಾಗಿಯೇ ಸಭೆ ನಡೀತಾ ಇದೆ ಅನ್ನುವಂಥದ್ದು. ಇದಾದ ನಂತರ 3 ಜನ ಇರ್ತಾರೆ. ಒಂದು ಖರ್ಗೆ ಅವರು, KC ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ. ಆ 3 ಜನ ಕುತ್ಕೊಂಡು ಈ ಕರ್ನಾಟಕದ ಬೆಳವಣಿಗೆಗಳ ಕುರಿತಾಗಿ ಎಲ್ಲ ಮಾಹಿತಿಗಳು ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು. ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರ ಹಸ್ತಾಂತರವೋ, ಸಂಘರ್ಷವೋ ಅಥವಾ ಪುನರ್ರಚನೆಯೋ, ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರವಾಗಿ ಇವತ್ತು ಚರ್ಚೆ ಶುರುವಾಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ. ಈ ತನಕವೂ ಕೂಡ ಹೈಕಮಾಂಡ್ ಎಲ್ಲ ಕಡೆಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಎಲ್ಲರಿಗೂ ತಮ್ಮದೇ ಆದಂಥ ಒಂದು ರೆಗ್ಯುಲರ್ ಆಗಿ ಉಸ್ತುವಾರಿ ಕೊಡುವಂಥ ಮಾಹಿತಿ ಒಂದಾದರೆ, ಮತ್ತೆ ಎಲ್ಲರಿಗೂ ಕೂಡ ತಮ್ಮದೇ ಆದ ಚಾನಲ್ಗಳಿದ್ದಾವೆ, ಅದರ ಮುಖಾಂತರ ಅವರು ಪಡ್ಕೊಳ್ಳುವಂಥ ಕೆಲಸ. ರಾಹುಲ್ ಗಾಂಧಿ ಅವರು ಇರ್ಬೋದು, ಇನ್ನು ಖರ್ಗೆ ಅವರು ನಮ್ಮವರೇ, ಅವ್ರಿಗೆ ಇಂಚಿಂಚು ಕೂಡ ಕರ್ನಾಟಕದ ಬಗ್ಗೆ ಗೊತ್ತಿರುವಂಥದ್ದು. 3ನೇದು ವೇಣುಗೋಪಾಲ್ ಅವ್ರಿಗೂ ಕೂಡ ಹಲವಾರು ನಾಯಕರು ಬಂದು ಭೇಟಿಯಾಗಿದ್ದಾರೆ, ಸಚಿವರುಗಳು ಬಂದು ಭೇಟಿಯಾಗಿದ್ದಾರೆ. ಆ ಪಡ್ಕೊಳ್ಳೋ ಪ್ರಯತ್ನ ಎಲ್ಲವೂ ಕೂಡ ಆಗಿದೆ. ಅದನ್ನು ಒಂದು ರೀತಿಯಲ್ಲಿ ಆರ್ಗನೈಸ್ಡ್ ಮಾಡಿ ಏನು ಮಾಡಬಹುದು ಅನ್ನುವಂತಹ ಚರ್ಚೆ, ಮೊದಲ ಚರ್ಚೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. 3 ನಾಯಕರು ಕೂಡ ಆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ, ಈವನ್ ಬೆಂಗಳೂರಿಂದ ಖರ್ಗೆ ಅವರು ಹೊರಡಬೇಕಾದ್ರೂ ಕೂಡ ಆ ಮಾತನ್ನ ಹೇಳಿದ್ರು. ಅದರಂತೆ ಇವತ್ತು ಚರ್ಚೆ ಆಗುತ್ತೆ. ಅದಕ್ಕೆ ಒಂದು ಸೂತ್ರ ರೆಡಿ ಆಗ್ಬೋದಾ, ಪರಿಹಾರ ಸೂತ್ರ ಬರ್ಬೋದಾ ಅನ್ನುವಂಥ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂಥ ಮಾಹಿತಿ. ಅದಕ್ಕೆ ಒಂದು ಸೂತ್ರವನ್ನು ಮಾಡಿಕೊಂಡ ನಂತರ 29ಕ್ಕೆ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಏನು ಸಭೆ ನಡೆಯುತ್ತೆ, ಅಥವಾ ಆ ಸಭೆಯಲ್ಲಿ ಎಲ್ಲರೂ, ಸೋನಿಯಾ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಆಗ ಅದಕ್ಕೆ ಇನ್ನೂ ಹೆಚ್ಚು ನಾವು ಈ ತನಕ ಏನು ಕುತೂಹಲ ಇದೆ ಅದಕ್ಕೆ ಒಂದು ಅಂತಿಮ ಸ್ವರೂಪ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಮೊದಲ ಸಭೆ ಹಾಗೂ 29ರ ತಾರೀಕು ನಡೆಯುವಂತಹ ಸಭೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು ಶ್ವೇತಾ. ಓಕೆ, ಅಷ್ಟರೊಳಗಡೆ CM-DCM ನ ಕರೆಸಿ ಮಾತಾಡೋದಕ್ಕೆ ಏನಾದರೂ ವೇದಿಕೆ ಸೆಟ್ ಆಗ್ತಾ ಇರೋದಾ? ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಂದ DK ಶಿವಕುಮಾರ್ ಒಂದು ಮೆಸೇಜ್ ಹೋಗಿದೆ, ಮೀಟ್ ಸೂನ್ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿತ್ತು. ಹಾಗಾಗಿ ಸೋನಿಯಾ ಗಾಂಧಿ ಅವರ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡೋದಕ್ಕೂ ಮುಂಚೆ CM-DCM ಕರೆಸಿ ಮಾತಾಡ್ತಾರಾ? ಇಲ್ಲ, ಯಾಕಂದರೆ ಮೊದಲನೇದಾಗಿ ಅಲ್ಲೆಲ್ಲರೂ ಕೂಡ ಆಲ್ರೆಡಿ ಅಲ್ಲಿನ ಮಾಹಿತಿಗಳೆಲ್ಲ ಪಡ್ಕೊಂಡಾಗಿದೆ, ಅವರವರ ಅಭಿಪ್ರಾಯಗಳು ಕೂಡ ತಿಳ್ಕೊಂಡು ಆಗಿದೆ. ಈಗ ಉಳಿದಿರುವಂಥದ್ದು ಇಬ್ಬರನ್ನು ಕರೆದು ಒಂದು ಸಂಧಾನದ ವೇದಿಕೆಯನ್ನು ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಹೈಕಮಾಂಡಿಗೆ ಮಾಹಿತಿ ಇರುವ ಕಾರಣಕ್ಕೋಸ್ಕರ ಮೊದಲು ಇಲ್ಲಿ ಚರ್ಚೆ ಆಗುತ್ತೆ, ಆಮೇಲೆ ಸೋನಿಯಾ ಗಾಂಧಿ ಅವರ ಜೊತೆ ಚರ್ಚೆ ಆಗುತ್ತೆ. ಆನಂತರ ಅಂತಿಮ ಸಲ್ಯೂಷನ್ ಕೊಡುವಂಥ ಸಂದರ್ಭದಲ್ಲಿ ಅವಾಗ ಇಬ್ಬರನ್ನು ಒಂದು ವೇದಿಕೆಗೆ ತರಬೇಕಾಗತ್ತೆ. ಆಗ ಬುಲಾವ್ ಕೊಡ್ಬೋದು. ಅದು 29ನೇ ತಾರೀಕು ಸಂಜೆ ಆಗ್ಬೋದಾ, 30ನೇ ತಾರೀಕು ಬೆಳಗ್ಗೆ ಆಗ್ಬೋದಾ, ಅಥವಾ ಡಿಸೆಂಬರ್ 1 ಈ ಒಂದು ಡೇಟ್ಗಳು ಓಡಾಡ್ತಾ ಇದೆ. ಈಗ ಅದು ಅಂತಿಮವಾಗಿ ನಿಮಗೆ ಇಲ್ಲಿಂದ ಕಾಲ್ ಬರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥ ಕಾರಣಕ್ಕೋಸ್ಕರ ಈವನ್ DCM ಇರ್ಬೋದು, CM ಇರ್ಬೋದು, ಅವರು ಕೂಡ ಕುತೂಹಲದಿಂದ ಇದ್ದಾರೆ, ಏನು ಬರ್ಬೋದು, ಯಾವಾಗ ಬರ್ಬೋದು ಅನ್ನುವಂಥ. ಹಾಗಾಗಿ ಈಗ ಸಮಯ ನಿಗದಿ ಆಗಬೇಕಾಗಿರುವಂಥದ್ದು 29ರ ಏನು ಸಭೆಯ ಬಗ್ಗೆ ಶ್ವೇತಾ. ಓಕೆ ಮಂಜುನಾಥ್, ಇನ್ನು ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಸರ್ಕಾರ ರಚನೆ ಆಗುವಾಗ ರಾಜ್ಯದಲ್ಲಿ ಒಪ್ಪಂದ ಸೂತ್ರ ಅಂತ ಆಗಿತ್ತು ಅನ್ನೋ ಮಾಹಿತಿ ಈಗ ನೋಡಿದ್ರೆ ಜಟಾಪಟಿ ಶುರುವಾಗಿದೆ, ಸಂಧಾನ ಸೂತ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಆಯಾ ಸಮುದಾಯದವರು ಈಗ ಆಯಾ ನಾಯಕರ ಬೆನ್ನಿಗೆ ನಿಂತಿದ್ದಾರೆ. ಪರಿಸ್ಥಿತಿ ಮತ್ತೊಂದು ಹಂತಕ್ಕೆ ಹೋಗಿ ಮುಟ್ಟಿದೆ ಅಂತ. ಅಹಿಂದ ವರ್ಗದ ನಾಯಕರು 224 ಕ್ಷೇತ್ರಗಳಲ್ಲೂ ಕೂಡ ಅಹಿಂದ ವೋಟ್ ಬ್ಯಾಂಕ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದ ವರದಿಯನ್ನ ಹೈಕಮಾಂಡ್ಗೆ ಕಳಿಸಿದ್ದಾರೆ. ಸೊ ಇದರ ಪರಿಣಾಮಗಳು ಹೆಂಗಿರುತ್ತೆ, ಎಷ್ಟು ಕಾಂಪ್ಲಿಕೇಟೆಡ್
ಕಾಂಪ್ಲಿಕೇಟೆಡ್ ಆಗ್ತಿದೆ ಇದು? ಶ್ವೇತಾ ನೋಡಿ, 3 ವಿಕಲ್ಪಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ ಹೈಕಮಾಂಡ್ ಎದುರು ಕೂಡ. ಒಂದು, ಸಿದ್ದರಾಮಯ್ಯನವ್ರನ್ನ 2028ರವರೆಗೆ ಮುಂದುವರಿಸೋದು. ಡಿ ಕೆ ಶಿವಕುಮಾರ್ಗೆ ಇನ್ನಷ್ಟು ಸೇಯನ್ನು ಕ್ಯಾಬಿನೆಟ್ನಲ್ಲಿ ಕೊಡೋದು. ಬಟ್ ಈಗಾಗಲೇ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಬೆಂಗಳೂರು ಜಲಸಂಪನ್ಮೂಲದಂಥ ಇಲಾಖೆ ಅವರ ಬಳಿ ಇದೆ. ಒಂದು 4 ಜನ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರು ಸಂಪುಟ ಪುನಾರಚನೆ ಮಾಡಿ ಒಳಗೆ ತೆಗೆದುಕೊಂಡ್ರೂ ಕೂಡ ಅವರ ಪ್ರಭಾವ ಅದರಿಂದ ಏನು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅಂತಕ್ಕಂಥ ಸ್ಥಿತಿ ಇರೋಲ್ಲ. ಮತ್ತು 2028ಕ್ಕೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಹೋಗುತ್ತಾ ಅನ್ನುವ ಪ್ರಶ್ನೆ ನೋಡಿದಾಗ ಆ ಸಾಧ್ಯತೆಗಳು ತೀರವಾಗಿ ಕಡಿಮೆ. ಯಾಕಂದರೆ ಈಗಾಗಲೇ ನಾಯಕತ್ವ ಬದಲಾವಣೆಯ ಚರ್ಚೆ ಅತ್ಯಂತ ಮುನ್ನೆಲೆಗೆ ಬಂದು ನಿಂತಿರುವಾಗ 5 ವರ್ಷ ನಾವು ಮುಂದುವರಿಸ್ತೀವಿ ಅಂತಂದರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕುಳಿತುಕೊಳ್ಳಲ್ಲ ಅನ್ನೋದು ಸ್ಪಷ್ಟ. 2ನೇ ವಿಕಲ್ಪ ನಾವು ನೋಡೋಣ. 2ನೇ ವಿಕಲ್ಪದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರು ಹೇಳ್ತಾ ಇರತಕ್ಕಂಥದ್ದು 5 ರಾಜ್ಯಗಳ ಚುನಾವಣೆಗಳು ಮುಗಿಲಿ, ಅಂದರೆ ಮಾರ್ಚ್ ಏಪ್ರಿಲ್ವರೆಗೆ, ಅಲ್ಲಿವರೆಗೆ ದೇವರಾಜ ಅರಸರ ರೆಕಾರ್ಡು ಮುರಿಯುತ್ತೆ, ಮುಂದಿನ ಬಜೆಟನ್ನು ಕೂಡ ಸಿದ್ದರಾಮಯ್ಯನವರು ಮಂಡಿಸಲಿ, ಅದಾದಮೇಲೆ ಮೇಗ್ ಬಿಟ್ಕೊಡೋಣ, 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರಲಿ, ಆಗ ಫಾರ್ಮುಲಾ ಏನು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ. ಈಗ ಈ ಚರ್ಚೆಗೆ ಇಲ್ಲೇ ತಾತ್ಕಾಲಿಕ ವಿರಾಮವನ್ನು ಹಾಕಿ 6 ತಿಂಗಳ ಕಾಲ ಎಲ್ಲರೂ ತಮ್ಮ ಕೆಲಸದಲ್ಲಿ ತೊಡಗಬೇಕು. ಇದು 2ನೇ ವಿಕಲ್ಪ. 3ನೇ ವಿಕಲ್ಪ, ಡಿ ಕೆ ಶಿವಕುಮಾರರನ್ನು ಡಿಸೆಂಬರ್ 8ರ ಮೊದಲು ವಿಧಾನಸಭೆಯ ಅಧಿವೇಶನದ ಮೊದಲೇ ಮುಖ್ಯಮಂತ್ರಿ ಮಾಡಬೇಕು. ಮುಖ್ಯಮಂತ್ರಿ ಮಾಡಿದಾಗ ಸಿದ್ದರಾಮಯ್ಯನವರು ಗ್ರೇಸ್ಫುಲ್ ಎಕ್ಸಿಟ್ನ ದೃಷ್ಟಿಯಿಂದ ಸಿದ್ದರಾಮಯ್ಯನವ್ರಿಗೆ ಏನು ಅನಿಸುತ್ತೆ, ಅವ್ರಿಗೇನೇನು ಬೇಕು ಅನ್ನೋದನ್ನು DCM ರೂಪದಲ್ಲಿ, KPCC ಅಧ್ಯಕ್ಷರ ರೂಪದಲ್ಲಿ ಅವರನ್ನು ಪ್ರತಿಷ್ಠಾಪಿಸೋದು, ಸಿದ್ದರಾಮಯ್ಯನವ್ರಿಗೆ ಒಂದು ಸೇ ಕೊಟ್ಟಂತೆ ಮಾಡೋದು. ಈ 3 ವಿಕಲ್ಪಗಳು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇವೆ. ಹೀಗಿರುವಾಗ ನೀವು ಮೊದಲನೇ ವಿಕಲ್ಪ ಐ ಥಿಂಕ್ ಇಟ್ ಈಸ್ ರೂಲ್ಡ್ ಔಟ್ ಇಲ್ಲ, 28ರವರೆಗೆ ನಾವು ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸ್ತೀವಿ ಅಂದರೆ ಡಿ ಕೆ ಶಿವಕುಮಾರ್ ಏನು ಸುಮ್ಮನೆ ಕುಳಿತುಕೊಳ್ಳಲ್ಲ. 2ನೇ ವಿಕಲ್ಪ ಮೇವರೆಗೆ ಜಗಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗಿದೆ. ಬಟ್ ಡಿ ಕೆ ಶಿವಕುಮಾರ್ ಅಂತ ಇದ್ದಾರೆ, ಮೇವರೆಗೆ ನೀವು ಜಗ್ಗೋದಾದರೆ ನನಗೊಂದು ಟೈಮ್ ಫ್ರೇಮನ್ನು ಕೊಡಿ, ಟೈಮ್ ಟೇಬಲನ್ನು ಕೊಡಿ. ಯಾಕಂದರೆ 2023ರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಮಾಡ್ತಾ ಇರೋ ಕ್ಲೇಮ್ ಏನು, ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಖರ್ಗೆ ಅವರು, ಸುರ್ಜೇವಾಲಾ, ವೇಣುಗೋಪಾಲ್, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಕುಳಿತುಕೊಂಡಾಗ ಸಿದ್ದರಾಮಯ್ಯನವರೇ ಹೇಳಿದರು, ಇಲ್ಲ 2.5 ವರ್ಷ ಆದಮೇಲೆ ನಾನು ನಿನಗೆ ಅಧಿಕಾರವನ್ನು ಬಿಟ್ಕೊಡ್ತೀನಿ ಅಂತ. ಡಿ ಕೆ ಶಿವಕುಮಾರ್ ಹೇಳಿದರು, ಇಲ್ಲ ನಾನು ಒಪ್ಪಿದ್ರು ನನ್ನ ತಮ್ಮ ಒಪ್ಪಲ್ಲ ಅಂಥೇಳಿ ಡಿ ಕೆ ಸುರೇಶ್ರನ್ನ ಒಳಗೆ ಕರೆಸ್ಕೊಳ್ತಾರೆ. ಆಗ ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ಹೇಳ್ತಾರೆ, ನೋಡಪ್ಪ 2.5 ವರ್ಷದ 1 ವಾರದ ಮುಂಚೆಯೇ ನಾನು ಅಧಿಕಾರವನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಕ್ಲೇಮ್ ಮಾಡ್ತಿದ್ದಾರೆ. ನೀವು ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರನ್ನು ಕೇಳಿ, ಸಿದ್ದರಾಮಯ್ಯನವರು ಬಹಿರಂಗವಾಗಿ ಎಲ್ಲೂ ಇದನ್ನು ಮಾತಾಡಿಲ್ಲ, ಅಥವಾ ಆಂತರಿಕವಾಗಿ ಆಫ್ ದಿ ರೆಕಾರ್ಡ್ ಕೂಡ ಅವರು ಹೇಳೋದೇನು, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಪ್ಪಂದ ಆಗಿಲ್ಲ. ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳುತ್ತಿರ್ತಕ್ಕಂಥದ್ದು, ಈ ಒಪ್ಪಂದ ಏನಾದರೂ ಆಗಿದ್ದರೆ ಅಥವಾ ಭರವಸೆ ಏನಾದರೂ ದೊರೆತಿದ್ರೆ ಅದು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಫೇಸ್ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ಕೊಟ್ಟ ಭರವಸೆ, ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ಯಾಕಂದ್ರೆ ನಮ್ಮ ಜೊತೆ ಆ ಮಾತುಕತೆ ನಡೆಸಿಲ್ಲ ಅಂತ. ರಾಹುಲ್ ಗಾಂಧಿ ರಿಲಕ್ಟೆಂಟ್ ಇದ್ದಾರೆ ಅಂತಕ್ಕಂಥದ್ದು ಬರ್ತಾ ಇರುವ ಮಾಹಿತಿ. ಈಗ ಸೋನಿಯಾ ಮತ್ತು ಪ್ರಿಯಾಂಕಾ ಅವ್ರಿಗೆ ಒಲವಿದೆ, ಆದರೆ ರಾಹುಲ್ ಗಾಂಧಿ ರಿಲಕ್ಟೆಂಟ್ ಇದ್ದಾರೆ. ಮತ್ತು ರಾಹುಲ್ ಗಾಂಧಿಯವ್ರಿಗೆ ಒಂದು ಆತಂಕ ಇದೆ, ನಾಳೆ ಏನಾದರೂ ಮಾಡಲಿಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುನಿಸ್ಕೊಂಡ್ರೆ ಅವ್ರ ವೋಟ್ ಬ್ಯಾಂಕ್ ದೂರ ಆದರೆ ಕಾಂಗ್ರೆಸ್ನ ಸ್ಥಿತಿ ಏನು. ರಾಷ್ಟ್ರೀಯ ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ ನಾನು ದಿನಂಪ್ರತಿ ಹಿಂದುಳಿದ ವರ್ಗದ ಬಗ್ಗೆ ಮಾತಾಡ್ತೀನಿ, ಜಾತಿ ಗಣತಿ ಬಗ್ಗೆ ಮಾತಾಡ್ತೀನಿ. ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿಯನ್ನು ತೆಗೆದ್ರೆ BJP ಅದನ್ನೇ ದೊಡ್ಡ ಇಶ್ಯೂ ಅನ್ನಾಗಿ ಇಡೀ ದೇಶದಲ್ಲಿ ಮಾಡಲ್ವಾ ಅನ್ನುವ ಚಿಂತೆ ರಾಹುಲ್ ಗಾಂಧಿಗಿದೆ. 2ನೇ ಚಿಂತೆ ಇರತಕ್ಕಂಥದ್ದು, ಸರಿ ಡಿ ಕೆ ಶಿವಕುಮಾರ್ಗೇನು, ಡಿ ಕೆ ಶಿವಕುಮಾರ್ ಮುನಿಸ್ಕೊಂಡ್ರೆ, ಡಿ ಕೆ ಶಿವಕುಮಾರ್ ಬೇಸರಗೊಂಡ್ರೆ ನಾಳೆ ಡಿ ಕೆ ಶಿವಕುಮಾರ್ ಯಾವ ಹಂತಕ್ಕೆ ಹೋಗ್ಬೋದು, ಆ ಆತಂಕವು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ತರಾತುರಿಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇಲ್ಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲಾ ನಡುವೆ ಒಂದು ಮಹತ್ವದ ಮಾತುಕತೆ ಈ ಬಿಹಾರ ಚುನಾವಣಾ ಫಲಿತಾಂಶದ ಚರ್ಚೆಯ ನಂತರ ನಡೀಬೋದು. ಮೊಡ್ಯಾಲಿಟೀಸ್ ಫಿಕ್ಸ್ ಆಗ್ಬೋದು. ಅದಾದ ನಂತರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಬರಲಿಕ್ಕೆ ಹೇಳ್ಬೋದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.